ನಿಮಗೆ ಆರ್ ಅಂದರೆ ಇಷ್ಟ, ವಿ ಅಂದರೆ ಇಷ್ಟ ಇಲ್ಲ ನಿಮಗೆ. ಯಾಕೆ ಸರ್? ಹಾಂ, ರವಿಚಂದ್ರನ್ 6 ಒಳ್ಳೆ ಹಾಡು ಕೊಡ್ತೀರಾ, ರಾಜ್ಕುಮಾರ್ 6 ಒಳ್ಳೆ ಹಾಡು ಕೊಡ್ತೀರಾ, ವಿ ನಮಗೆ ವಿಷ್ಣುವನ್ನು ಕೊಡೋದೇ ಇಲ್ಲ. ಈ ಭೂಮಿ ಬಣ್ಣದ ಬುಗಿರಿ ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರನಗಿರಿ ನೀನಿದರ ಮೇಟಿ ಕಣೋ. ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನಿಮ್ಮ ಲೈಫ್ ಸೂತ್ರ. ನಾನು ನಿಮ್ಮ ಅನ್ನವಿ. ನಾನಿವತ್ತು ಯಾರ ಬಗ್ಗೆ ಮಾತಾಡ್ತೀನೋ ಇವರು ಸಾಮಾನ್ಯದವರಲ್ಲ. ಸಾಂಗ್ಗಳು ಇವಾಗ್ಲೂ ಜನ ತುಂಬಾ ವೇಟ್ ಮಾಡ್ತಾರೆ. ಈ ವ್ಯಕ್ತಿ ಬೇರೆ ಯಾರು ಅಲ್ಲ, ಚಿಕ್ಕ ವಯಸ್ಸಲ್ಲಿ ಬರೀ ಸಾಹಿತ್ಯ ಲಿಟ್ರೇಚರ್ ನಂಬ್ಕೊಂಡಿದ್ದು ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದು ಒಂದಲ್ಲ ಎರಡಲ್ಲ 3000ಕ್ಕಿಂತ ಹೆಚ್ಚು ಹಾಡು, 300ಕ್ಕಿಂತ ಹೆಚ್ಚು ಮೂವಿ ಮಾಡಿದ ವ್ಯಕ್ತಿ ಬೇರೆ ಯಾರು ಅಲ್ಲ, ಇವರು ನಿಮ್ಮ ನೆಚ್ಚಿನ ಹಂಸಲೇಖರು. ಬನ್ನಿ ಇವತ್ತು ಅವ್ರ ಲೈಫ್ ಸ್ಟೋರಿ ಬಗ್ಗೆ ಕಲಿಯೋಣ. ಇನ್ನು ಯಾರು ಲೈಫ್ ಸೂತ್ರನ ಫಾಲೋ ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ಈಗಲೇ ಮಾಡಿ. ಮತ್ತೊಂದ್ಸಲ ಹೇಳ್ತಿದ್ದೀನಿ, ಇದು ನಿಮ್ಮ ಲೈಫ್ ಸೂತ್ರ. ನಾನು ನಿಮ್ಮ ಅನ್ನವಿ. ಜೂನ್ 23, 1951 ಬೆಂಗಳೂರಿನಲ್ಲಿ ನಮ್ಮ ಹಂಸಲೇಖರು ಹುಟ್ಟುತ್ತಾರೆ. ಅವರ ತಂದೆಯ ಹೆಸರು ಗೋವಿಂದರಾಜು ಹಾಗೂ ತಾಯಿಯವರು ವೆಂಕಟಲಕ್ಷ್ಮಮ್ಮ. ನಿಮಗೆ ಗೊತ್ತಾ, ನಮ್ಮ ಹಂಸಲೇಖ ಅವರ ಹೆಸರು ಹಂಸಲೇಖ ಅಲ್ಲ, ಹೌದು, ಅವರ ಹೆಸರು ಗಂಗರಾಜ್. ಅವರ ತಂದೆ ಗೋವಿಂದರಾಜ್ ಅವರ ಸ್ವಂತ ಪ್ರಿಂಟಿಂಗ್ ಪ್ರೆಸ್ ಇರುತ್ತೆ. ಚಿಕ್ಕ ವಯಸ್ಸಿಂದಲೇ ನಮ್ಮ ಗಂಗರಾಜ್ ಅವರಿಗೆ ಈ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಬರ್ತಿದ್ದ ಸಾಹಿತ್ಯ, ಆ ಆರ್ಟಿಕಲ್ಸ್ ನ ಓದಿ ನಾನು ಒಬ್ಬ ಒಳ್ಳೆ ರೈಟರ್ ಆಗ್ಬೇಕು, ಸಾಹಿತ್ಯಗಾರ ಆಗ್ಬೇಕು ಅಂತ ಇವಾಗೆಲ್ಲ ಗಂಗರಾಜು ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಆಸೆ ಇಟ್ಕೊಂಡಿದ್ರು. ಹೌದು, ನಾನು ಮೊದಲು ಹೇಳ್ದಂಗೆ ಗಂಗರಾಜ್ ಅವರು ಹುಟ್ಟಿ ಬೆಳೆದ ಬೆಂಗಳೂರಲ್ಲಿ. ಅವರ ಪ್ರೈಮರಿ ಹಾಗೂ ಹೈಸ್ಕೂಲ್ ಎಜುಕೇಶನ್ ಕಂಪ್ಲೀಟ್ ಆಗಿದ್ದು ಬೆಂಗಳೂರಲ್ಲೇ. ಇದೊಂದು ವಿಷಯ, ನಮ್ಮ ಹಂಸಲೇಖ ಅವರ ಗುರುಗಳಾದ ಲಾವಣಿ ನೀಲಕಂಠಪ್ಪ ಈ ವ್ಯಕ್ತಿಯವರು ಗಿಫ್ಟ್ ಆಗಿ ಹಂಸಲೇಖ ಅವರಿಗೆ ಏನಾದ್ರು ಕೊಡ್ಬೇಕು ಅಂತ ಗಂಗರಾಜು ಇಂದ ಹಂಸಲೇಖ ಅಂತ ಹೆಸರಿಡ್ತಾರೆ. ಹೌದು, ಅವತ್ತಿಂದ ನಮ್ಮ ಗಂಗರಾಜು ಹಂಸಲೇಖ ಆಗಿ ಬದಲಾಗ್ತಾರೆ. ಈ ವ್ಯಕ್ತಿಗೆ ತುಂಬಾ ಇಷ್ಟ ಅಂದ್ರೆ ಬರೆಯೋದು, ತುಂಬಾ ಸಾಹಿತ್ಯಗಳು, ತುಂಬಾ ರಚನೆಗಳು ಹಾಗೂ ತುಂಬಾ ಮ್ಯೂಸಿಕ್ ಡೈರೆಕ್ಟರ್ಗಳು ಮಾಡಿದ್ದಾರೆ. ಹೌದು, ಈ ವ್ಯಕ್ತಿ ಮುಂದೆ ಏನಾಗ್ತಾರೆ ಅಂತ ನೋಡೋಣ ಬನ್ನಿ. ನಾನು ಅವಾಗಲೇ ಹೇಳ್ದಂಗೆ ಇವರಿಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ ಇತ್ತು. ಬರೆಯೋದ್ರಲ್ಲಿ ಹಾಗೂ ಸಾಹಿತ್ಯಕ್ಕಿಂತ ಸ್ವಲ್ಪ ಮ್ಯೂಸಿಕ್ ಮೇಲೆ ತುಂಬಾ ಆಸೆ ಇತ್ತು. ಅವರ ಅಣ್ಣ ಲಕ್ಷ್ಮೀ ನಾರಾಯಣ ಇವರ ಅಂದ್ರೆ ಮಾರ್ಗದರ್ಶನದಿಂದ ಅವರು ಫ್ಯಾಮಿಲಿಯಲ್ಲೇ ಒಂದು ಆರ್ಕೆಸ್ಟ್ರಾ ಓಪನ್ ಮಾಡ್ತಾರೆ. ಆ ಆರ್ಕೆಸ್ಟ್ರಾದಲ್ಲಿ ನಮ್ಮ ಹಂಸಲೇಖ ಅವರು ರಚನೆ ಮಾಡೋದು, ಹಾಡಾಡೋದು ಹಾಗೂ ಮ್ಯೂಸಿಕ್ ಡೈರೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಚಿಕ್ಕ ವಯಸ್ಸಿಂದಾನೇ ಹತ್ತಕ್ಷರ ಮಾಡಿ ತುಂಬಾ ದೊಡ್ಡ ಸಾಧನೆ ಮಾಡ್ತಾರೆ. ನಂತರ ನೀವು ನಂಬಲ್ಲ ಸ್ನೇಹಿತರೆ, ಅವರಿಗೆ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಆಸೆ ಆಗಿ ಕನ್ನಡ ಇಂಡಸ್ಟ್ರಿ ಬರಕ್ ಟ್ರೈ ಮಾಡ್ತಾರೆ. ಸುಲಭ ಅಲ್ಲ ಕನ್ನಡ ಇಂಡಸ್ಟ್ರಿ ಬರೋದು. ಆದ್ರೆ 1980 ಅವರ ಒಂದು ಮೊದಲ ಚಿತ್ರ ರಾಘುಚಂದ್ರ ಅನ್ನೋ ಪಿಕ್ಚರ್ಗೆ ಸಂಪೂರ್ಣ ಮೂವಿ ಆದ್ಮೇಲೆ ಇವರು ಕಂಪೋಸ್ ಮಾಡಿ ಎಷ್ಟೋ ಹಾಡುಗಳಿಗೆ ಲಿರಿಕ್ಸ್ ಬರೆದು ಮುಗಿಸಿರ್ತಾರೆ. ಆದ್ರೆ ದುರದೃಷ್ಟವಶತೆ ನೋಡಿ ಆ ಮೂವಿ ರಿಲೀಸೇ ಆಗಲ್ಲ. ಹೌದು, ಆಗ ಎಷ್ಟೊಂದ್ ಜನ ಆಯ್ತು ನಾನು ಅನ್ಕೊಂಡಿದ್ ಕನ್ಸ್ ನನಗ್ ಆಗಲ್ಲ, ಯಾಕೆ ನಾನು ಇದನ್ನ ಕಂಟಿನ್ಯೂ ಮಾಡ್ಬೇಕು ಅನ್ಕೊಳ್ತಾರೆ. ಆದ್ರೆ ಹಂಸಲೇಖ ಹಂಗ್ ಮಾಡಿಲ್ಲ. ಮುಂದೇನ್ ಮಾಡ್ತಂತ ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ ಸ್ನೇಹಿತರೆ. ನಾನು ಅವಾಗ್ಲೇ ಹೇಳ್ದಂಗೆ ನಾನು ಇವಾಗ ಏನ್ ವಿಷಯ ಹೇಳ್ತೀನೋ ಹಂಸಲೇಖ ಬಗ್ಗೆ ನೀವು ಶಾಕ್ ಆಗ್ತೀರಾ. ನೀವು ನಂಬಲ್ಲ, ಅವತ್ತು ಆ ಮೂವಿ ಸೋತ್ರು ಕೂಡ ಈ ವ್ಯಕ್ತಿ ಬಿಡ್ಲಿಲ್ಲ. ತಾನಾಗೆ ಪ್ರಾಕ್ಟೀಸ್ ಮಾಡಿ, ತಾನಾಗೆ ಇಂಡಸ್ಟ್ರಿಯಲ್ಲಿ ಏನಾದ್ರು ಮಾಡ್ಬೇಕು. ಈ ವ್ಯಕ್ತಿಯ ಕನ್ನಡದ ಮೇಲೆ ತುಂಬಾ ಅಪಾರ ಇತ್ತು. ಏನಾದ್ರು ಕೊಡುಗೆ ಕೊಡ್ಬೇಕು, ಕರ್ನಾಟಕಕ್ಕೆ ಏನಾದ್ರು ಮಾಡ್ಬೇಕಂತ ಮೊದಲಿಂದ ಅನ್ಕೊಂಡಿದ್ರು. 1987 ನಮ್ಮ ರವಿಚಂದ್ರನ್ ಅವರು ಪ್ರೇಮಲೋಕ ಮೂವಿ ಅನೌನ್ಸ್ ಮಾಡ್ತಾರೆ, ಮ್ಯೂಸಿಕ್ ಡೈರೆಕ್ಟ್ ನ ಹೋಗ್ತಾ ಇರ್ತಾರೆ. ಆ ಟೈಮ್ ಅಲ್ಲಿ ನಮ್ಮ ರವಿಚಂದ್ರನ್ ಅವರು ಖುಷಿ ಪಟ್ಟು ಹಂಸಲೇಖನ ಸೆಲೆಕ್ಟ್ ಮಾಡ್ತಾರೆ. ನೀವು ನಂಬಲ್ಲ, ಹಿಸ್ಟ್ರಿ ಆಗಿದ್ದು ಇಲ್ಲಿ 1987 ನಮ್ಮ ಪ್ರೇಮಲೋಕ ಮೂವಿ ರಿಲೀಸ್ ಆದ ಟೈಮ್ ಅಲ್ಲಿ ಈ ಆಡಿಯೋ ಕ್ಯಾಸೆಟ್ ಒಂದಲ್ಲ ಎರಡಲ್ಲ 10 ಅಲ್ಲ 100 ಅಲ್ಲ 38 ಲಕ್ಷ ಕಾಪೀಸ್ ಸೇಲ್ ಆಗುತ್ತೆ ಸ್ನೇಹಿತರೆ. ಇವತ್ತವರೆಗೂ ಸೌತ್ ಇಂಡಿಯಾದಲ್ಲಿ ರೆಕಾರ್ಡ್ ಆಗಿದೆ. ನಂಬಲ್ಲ, ಆ ಟೈಮ್ ಅಲ್ಲಿ ಬರೀ 1000-2000ಗೆ ಆಡಿಯೋ ರೈಟ್ಸ್ ಚೇಂಜ್ ಆಗೋ ಟೈಮ್ ಅಲ್ಲಿ ಇವ್ರ ಮೂವಿ ಆದ್ಮೇಲೆ ಕನ್ನಡ ಇಂಡಸ್ಟ್ರಿ ಲಕ್ಷಾಂತರ ರೂಪಾಯಿಗೆ ಆಡಿಯೋ ರೈಟ್ಸ್ ಸೇಲ್ ಆಗೋ ಮಾಡ್ತಾರೆ. ಆ ಹಿಂದಿನ ಬೇರೆ ಯಾರು ಅಲ್ಲ, ನಮ್ಮ ಹಂಸಲೇಖ ಅವರು. ನೀವು ನಂಬಲ್ಲ ಸ್ನೇಹಿತರೆ, ಈಗಲೂ ಒಂಥರ ಕ್ಯೂರಿಯಾಸಿಟಿ ಇದೆ, ಈ ಕಾಂಬೋ ಬಂದ್ರೆ ಇಂಡಸ್ಟ್ರಿನೇ ಚೇಂಜ್ ಆಗುತ್ತೆ ಅಂತ. ಹೌದು, ಇವ್ರ ಕಾಂಬೋದಲ್ಲಿ ಯುಗ ಪುರುಷ, ಅಂಜದ ಗಂಡು, ರಾಮಾಚಾರಿ, ಶಾಂತಿ ಕ್ರಾಂತಿ, ಇನ್ನು ಎಷ್ಟೋ ಮೂವಿ ಬಂದು ಎಲ್ಲ ಸಾಂಗ್ಗಳು ಸೂಪರ್ ಡೂಪರ್ ಆಗಿದೆ. ಹುಟ್ಟೋದ್ಯಾಕೆ ಸಾಯೋದ್ಯಾಕೆ, ಬಾರೋ ಬಾರೋ ರಣಧೀರ, ಆಕಾಶದ ಯಾರು, ಮಾಯಗಾರರು, ಇನ್ನು ಎಷ್ಟು ಹಾಡ್ಬೇಕು. ಮುಖ್ಯವಾಗಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಇನ್ನು ಎಂತೆಂತ ಸಾಂಗ್ ನ ಕೊಡುಗೆ ಕೊಟ್ಟು ಇವತ್ತವರೆಗೂ ನಾನು ಆ ಸಾಂಗ್ ನ ಹಾಡಾಡ್ತೀನಿ ಅನ್ನೋ ಜೀವಂತವಾಗಿದೆ. ಇದರಿಂದ ಬೇರೆ ಯಾರು ಅಲ್ಲ, ಅವರು ನಮ್ಮ ಹಂಸಲೇಖರು.
ಇವಾಗ ಬನ್ನಿ ಸ್ನೇಹಿತರೆ, ನಮ್ಮ ಹಂಸಲೇಖ ಅವರ ಅನ್ಟೋಲ್ಡ್ ಸ್ಟೋರಿ ನೋಡಲ್ಲ. ಮೊದಲಾಗಿ ಇವ್ರನ್ನ ಗೋಸ್ಟ್ ರೈಟರ್ ಅಂತಾರೆ. ಯಾಕೆ ಗೊತ್ತಾ? ಇಲ್ಲಿದೆ ನೋಡಿ. ಈ ವ್ಯಕ್ತಿ ಸಾಹಿತ್ಯಗಾರರಾದಾಗ ಇಂಡಸ್ಟ್ರಿಯಲ್ಲಿ ಇವ್ರ ಹತ್ರ ಎಷ್ಟೊಂದ್ ಜನ ಹಾಡ್ ಬರೆಸ್ಕೊಂಡು ಇಂಡಸ್ಟ್ರಿಯಲ್ಲಿ ಇವ್ರ ಹೆಸರಾಗದೆ ಬೇರೆಯವ್ರ ಹೆಸರು ಹಾಕೊಂಡು ಮೆರಿತಿದ್ರಂತೆ. ಆಗ್ಲೇ ಗೊತ್ತಾಗಿದ್ದು ಅವ್ರು ಬರೀತಿದ್ದ ಬರಹದಲ್ಲಿ ತುಂಬಾ ವ್ಯಾಲ್ಯೂ ಇದೆ ಅಂತ. ನಂತರ ಸ್ನೇಹಿತರೆ, ಇವಾಗ್ಲೂ ಕೂಡ ಒಂದು ಅನ್ಅಫಿಷಿಯಲ್ ಆಂಥಮ್ ಇದೆ ಕನ್ನಡಿಗರು. ಯಾವ್ದು ಗೊತ್ತಾ? ಅದೇ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಆಕ್ಟ್ ಮಾಡಿದ ಮೂವಿ ಆಕಸ್ಮಿಕ ಚಿತ್ರಕ್ಕೆ ಸ್ವತಃ ಹಂಸಲೇಖ ಅವರ ಬರೆದ ಲಿರಿಕ್ಸ್, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಸ್ವತಃ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹಾಡಿದ ಹಾಡು. ಈ ಹಾಡು ಇವತ್ತಿಗೂ ಕೂಡ ಒಂಥರ ಅನ್ಅಫಿಷಿಯಲ್ ಆಂಥಮ್ ಆಫ್ ಕನ್ನಡಿಗರ್ಸ್. ಯಾಕೆ ಗೊತ್ತಾ? ಈ ಹಾಡಿಂದ ಯಾವುದೇ ಈವೆಂಟ್ ಆಗ್ಲಿ ಫಂಕ್ಷನ್ ಆಗ್ಲಿ ಕರ್ನಾಟಕದಲ್ಲಿ ಮುಗಿಸಲ್ಲ. ಮುಂದೆ ಹೇಳೋದಾದ್ರೆ ಸ್ನೇಹಿತರೆ, ಈ ವ್ಯಕ್ತಿದು ಫಸ್ಟ್ ಮೂವಿ ಫ್ಲಾಪ್ ಅಂದ್ರೆ ರಿಲೀಸ್ ಆಗಿಲ್ಲ. ಹೇಳ್ದಂಗೆ ರಾವ್ ಚಂದ್ರನ ಮೂವಿ ರಿಲೀಸ್ ಆಗಿಲ್ಲ, ಆದ್ರೆ ಇವಾಗ ಇರೋ ಲೆಜೆಂಡ್ ಆಫ್ ಮ್ಯೂಸಿಕ್. ಹೌದು. ಇನ್ನೊಂದು ವಿಷಯ ಗೊತ್ತಾ ಸ್ನೇಹಿತರೆ, ಯಾವುದೇ ಒಂದೇ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿದ್ರೆ ಇಡೀ ಆಲ್ಬಮ್ ಮಾಡ್ಬೋದು ಅಂತ. ಹೌದು, ನಮ್ಮ ನೆಚ್ಚಿನ ಸಾಹಸ ಸಿಂಹ ವಿಷ್ಣು ಅವರ ಆಕ್ಟ್ ಮಾಡಿದ ಮೂವಿ ಕೋಣ ಇದೈತೆ. ಈ ಮೂವಿಗೆ ಕಂಪ್ಲೀಟ್ ಆಲ್ಬಮ್ ನ ಯಾವುದೇ ಗಿಟಾರ್ ಯೂಸ್ ಮಾಡಲ್ಲ, ಕೀಬೋರ್ಡ್ ಯೂಸ್ ಮಾಡಲ್ಲ, ಡ್ರಮ್ಸ್ ಯೂಸ್ ಮಾಡಲ್ಲ, ಬರೀ ನ್ಯಾಚುರಲ್ ಸಾಂಗ್ಸ್ ಹಾಗೂ ಕ್ರಿಯೇಟಿವ್ ಎಫೆಕ್ಟ್ಸ್ ಇಂದ ಇಡೀ ಮೂವಿನ ಆಲ್ಬಮ್ ಮಾಡ್ತಾರೆ. ನೀವು ನಂಬರ್, ಈ ಸಾಂಗ್ ರಿಲೀಸ್ ಆದ್ಮೇಲೆ ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನ ಇವ್ರನ್ನ ತಿರುಗಿ ನೋಡ್ತಾರೆ. ಯಾಕಂದ್ರೆ ಒಂದೇ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿದ್ರೆ ಸಾಂಗ್ ಮಾಡಿರ್ತಾರೆ ಸ್ನೇಹಿತರೆ. ಇದಿಷ್ಟು ಅನ್ನೋಯಿಂಗ್ ಫ್ಯಾಕ್ಟ್ಸ್ ಆಫ್ ನಮ್ಮ ಹಂಸಲೇಖ ಅವರಾಗಿರ್ತಾರೆ. ಕೊನೆಯದಾಗಿ ನೀವು ನಂಬಲ್ಲ, ನಮ್ಮ ಹಂಸಲೇಖ ಅವರಿಗೆ ನ್ಯಾಷನಲ್ ಅವಾರ್ಡ್ ಬಂದಿರುತ್ತೆ. ಅವ್ರು ಅಷ್ಟೊಂದು ಪಿಕ್ಚರ್ ಅಲ್ಲಿ ಸಾಂಗ್ ಬರೆದು ಸಾಂಗ್ ಕಂಪೋಸ್ ಮಾಡಿದ್ರು, ಆದ್ರೆ ಅವ್ರಿಗೆ ಬಂದಿದ್ದು ಯಾವ್ದು ಮೂವಿ ಸಾಂಗ್ ಅಲ್ಲ. ಈ ವ್ಯಕ್ತಿಗೆ ನ್ಯಾಷನಲ್ ಅವಾರ್ಡ್ ಬಂದಿದ್ದು ಸಂಗೀತ ಸಾಗರ ಗಾನಯೋಗಿ ಪಂಚಾಕ್ಷರಿ ಗೌರಿ ಅನ್ನೋ ಕ್ಲಾಸಿಕಲ್ ಮೂವಿಗೆ. ಹೌದು, ಇದೇ ವ್ಯಕ್ತಿಗೆ ತಮ್ಮ ಮ್ಯೂಸಿಕ್ ಕಾಂಟ್ರಿಬ್ಯೂಷನ್ಗೋಸ್ಕರ 2014ರಲ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಕೊಟ್ಟು ಗೌರವಿಸುತ್ತಾರೆ. ಸ್ನೇಹಿತರೆ, ಇವ್ರ ಹಾಡಿರೋ ಹಾಡುಗಳಲ್ಲ, ಇವ್ರು ಬರ್ದಿರೋ ಲಿರಿಕ್ಸ್ ಗಳಲ್ಲ, ಇವ್ರು ಕಂಪೋಸ್ ಮಾಡಿರೋ ಸಾಂಗ್ಸ್ ಗಳಲ್ಲ, ಈಗ್ಲೂ ಕೇಳ್ತಾ ಇದ್ರೆ ನಮ್ ಲೈಫಲ್ಲಿ ಅದು ಆಡ್ ಆಗುತ್ತೆ ಅನ್ನೋ ವಿಶ್ವಾಸ ತುಂಬುತ್ತೆ ಸ್ನೇಹಿತರು. ಈ ವ್ಯಕ್ತಿ ಬಗ್ಗೆ ಇನ್ನೂ ಹೆಚ್ಚಿನ ಸಂದೇಶ ಹಾಗೂ ಇನ್ನು ಹೆಚ್ಚಿನ ಬಗ್ಗೆ ಮತ್ತೊಂದ್ಸಲ ಚಾನ್ಸ್ ಸಿಕ್ಕರೆ ಅವ್ರ ಜೊತೆ ಭೇಟಿಯಾಗಿ ವಿಡಿಯೋ ಮಾಡ್ತೀನಿ. ಅಲ್ಲಿ ಅವ್ರಿಗೆ ಯಾರು ಇನ್ನು ಲೈಫ್ ಸೂತ್ರ ಫಾಲೋ ಮಾಡಿಲ್ಲ, ಈಗಲೇ ಫಾಲೋ ಮಾಡಿ. ನಿಮಗೆ ಇವರ ಯಾರ ಹಾಡು ಇಷ್ಟ ಅಂತ ಈಗಲೇ ಕಮೆಂಟ್. ಇನ್ನು ಯಾರು ಇನ್ನು ಹೆಚ್ಚಿನ ಬಗ್ಗೆ ತಿಳಿಬೇಕು ಅನ್ಕೊಂಡಿದ್ದೀರಾ? ನಂಗೆ ಸೂಕ್ತ ಪ್ಲಾಟ್ಫಾರ್ಮ್ ಇಲ್ವಾ? ಈಗಲೇ ಲೈಫ್ ಸೂತ್ರನ ಫಾಲೋ ಮಾಡಿ. ಪ್ರತಿಯೊಬ್ಬ ಲೆಜೆಂಡ್ ನ ಲೈಫ್ ಸ್ಟೋರಿ ಬಗ್ಗೆ ಮಾತಾಡ್ತೀನಿ ನಾನು. ಮತ್ತೆ ಹೇಳ್ತಾ ಇದ್ದೀನಿ, ಇದು ನಿಮ್ಮ ಲೈಫ್ ಸೂತ್ರ. ನಾನು ನಿಮ್ಮ ನವೀನ್.